Because Australia has defeated India to win the Men's Cricket World Cup in India. इंडिया ये मैच बीसीसीआई के घमंड की वजह से हार रही है। बहुत ही बेकार मैच हुआ। वर्ल्ड कप खेलना आता है, इनको फाइनल खेलना आता है। ये टीम नहीं खेल पाती है। 2023ರ ಏಕದಿನ ವಿಶ್ವಕಪ್ ಫೈನಲ್ನ ಕರಾಳ ದಿನ ಭಾರತೀಯರ ವಿಶ್ವಕಪ್ ಕನಸಿಗೆ ತಣ್ಣೀರೆರಚಿತ್ತು. ಭಾರತವನ್ನ ಮಣಿಸಿದ ಕಾಂಗಾರುಗಳು ಅಹಂಕಾರದಿಂದ ಬೀಗಿದ್ದರು. ನಮ್ಮನ್ನ ಸೋಲಿಸುವ ತಂಡವೇ ಇಲ್ಲ ಎನ್ನುವಂತೆ ಸಂಭ್ರಮಿಸಿದ್ದರು. ಆದರೆ ಮತ್ತೊಂದೆಡೆ ಅಜೇಯರಾಗಿ ಫೈನಲ್ಗೆ ಎಂಟ್ರಿ ಕೊಟ್ಟು ಕೊನೆಯ ಹಂತದಲ್ಲಿ ಸೋಲು ಕಂಡ ಭಾರತ ಕಣ್ಣೀರ ಕಡಲಾಗಿತ್ತು. ಗೆಲುವಿನ ಕನಸು ಕಂಡಿದ್ದ ಆಟಗಾರರು ವಿಧಿಯಾಟಕ್ಕೆ ತಲೆಬಾಗಿದ್ದರು. ಭಾರತದ ನಾಯಕನ ಕಣ್ಣುಗಳು ಒದ್ದೆಯಾಗಿದ್ದವು. ನಾಯಕನ ಆ ಮುಖಭಾವವೇ ಅವರ ಮನಸ್ಸಿನ ಹತಾಶೆಯನ್ನ ಸಾರಿ ಹೇಳುತ್ತಿತ್ತು. ಗೆಲುವಿನ ಸಂಭ್ರಮಕ್ಕಾಗಿ ಹಾತೊರೆಯುತ್ತಿದ್ದ ಸಂಪೂರ್ಣ ಭಾರತ ಅಂದು ಬಿಕ್ಕಳಿಸಿ ಅತ್ತಿತ್ತು. ಭಾರತೀಯರ ಹೃದಯ ಒಡೆದಿತ್ತು. ಭಾರತದ ಗಲ್ಲಿ ಗಲ್ಲಿಯಲ್ಲಿಯೂ ನಿಶಬ್ದ ಆವರಿಸಿತ್ತು. ಸೋಲಿನ ಹತಾಶೆಯಲ್ಲಿದ್ದ ಆಟಗಾರರು ಮತ್ತೊಂದು ಅವಕಾಶಕ್ಕಾಗಿ ಕಾಯುತ್ತಿದ್ದರು. ಭಾರತ ವಿಶ್ವಕಪ್ ಗೆಲ್ಲಲು ಹಪಹಪಿಸುತ್ತಿತ್ತು. ನಂತರ ಹಲವು ತಿಂಗಳುಗಳು ಉರುಳಿದವು. ಭಾರತ ಹಲವು ಸೀರೀಸ್ಗಳನ್ನ ಕೂಡ ಗೆದ್ದುಕೊಂಡಿತ್ತು. ಆದರೆ ಅದ್ಯಾವ ಗೆಲುವಿಗೂ ಕೂಡ ವಿಶ್ವಕಪ್ ಸೋಲಿನ ಆ ದಿನವನ್ನ ಮರೆಸುವಷ್ಟು ಶಕ್ತಿ ಇರಲಿಲ್ಲ. ವಿಶ್ವಕಪ್ ಫೈನಲ್ ಪಂದ್ಯಕ್ಕೂ ಮುನ್ನ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಆಸೀಸ್ ನಾಯಕ ಪ್ಯಾಟ್ ಕಮಿನ್ಸ್ ಅಹಮದಾಬಾದ್ನಲ್ಲಿ ಭಾರತದ ಅಭಿಮಾನಿಗಳನ್ನ ಸೈಲೆಂಟ್ ಮಾಡುತ್ತೇವೆ ಎಂದಿದ್ದ ಮಾತು ಕೂಡ ಭಾರತೀಯರ ಕಿವಿಯಲ್ಲಿ ಆಗಾಗ ಪ್ರತಿಧ್ವನಿಸಿ ಹೃದಯವನ್ನ ಮತ್ತೆ ಮತ್ತೆ ಘಾಸಿಗೊಳಿಸುತ್ತಲೇ ಇತ್ತು. In sport, there's nothing more satisfying than hearing a big crowd go silent, and that's the aim for us tomorrow. ನವೆಂಬರ್ 19, 2023 ಎನ್ನುವ ಈ ದಿನಾಂಕ ಈ ದಶಕದ ಭಾರತೀಯ ಕ್ರಿಕೆಟ್ನ ಕರಾಳ ದಿನವಾಗಿತ್ತು. ಭಾರತೀಯರ ಭರವಸೆ ಅಂದು ಟ್ರೋಫಿಯ ಜೊತೆಯೇ ಕಳೆದು ಹೋಗಿತ್ತು. ದಶಕಗಳಿಂದಲೂ ಮರೀಚಿಕೆಯಾಗಿದ್ದ ವಿಶ್ವಕಪ್ನ ಹುಡುಕಾಟ ಮತ್ತೆ ಮುಂದುವರಿದಿತ್ತು. ಇದೇ ಸಮಯದಲ್ಲಿ ಭಾರತಕ್ಕೆ ಮತ್ತೊಂದು ಅವಕಾಶ ತೆರೆದುಕೊಂಡಿತು. ಅದೇ 2024ರ T20 ವಿಶ್ವಕಪ್. ವಿಧಿ ಮತ್ತೆ ಭಾರತ ಹಾಗೂ ಆಸ್ಟ್ರೇಲಿಯಾವನ್ನ ಮುಖಾಮುಖಿಯನ್ನಾಗಿ ಮಾಡಿತ್ತು. ಒಂದೆಡೆ ಭಾರತ ಅಜೇಯವಾಗಿ ಸೂಪರ್ 8 ಹಂತಕ್ಕೆ ತಲುಪಿದರೆ ಅತ್ತ ಆಸ್ಟ್ರೇಲಿಯನ್ನರನ್ನ ಹಿಂದಿನ ಪಂದ್ಯದಲ್ಲಿ ಮಣಿಸಿದ್ದ ಅಫ್ಘಾನ್ ಕಾಂಗಾರುಗಳ ಸೊಕ್ಕಡಗಿಸಿ ಬಿಟ್ಟಿತ್ತು. ಆದರೂ ಕೂಡ ಕಾಂಗಾರುಗಳು ಸುಮ್ಮನಾಗಿರಲಿಲ್ಲ. ಈ ಸೋಲಿನ ಬಳಿಕ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ನಾಯಕ ಮಿಶೆಲ್ ಮಾರ್ಷ್ ಒಂದು ಹೇಳಿಕೆ ನೀಡುತ್ತಾರೆ. We need to win the next match and there's no better team to do it again. ಅವರ ಅಹಂಕಾರ ಅವರ ಮಾತಿನಲ್ಲಿ ಪ್ರತಿಧ್ವನಿಸುತ್ತಿತ್ತು. ಕಾಂಗಾರು ನಾಯಕನ ಮಾತು ಮತ್ತೊಮ್ಮೆ ಭಾರತೀಯರನ್ನ ಕೆಣಕಿತ್ತು. ಅದೆಲ್ಲದನ್ನ ಸೈಲೆಂಟ್ ಆಗಿ ಕೇಳಿಸಿಕೊಂಡಿದ್ದ ಭಾರತದ ನಾಯಕ ಅಂದು ಕಾಂಗಾರುಗಳ ವಿರುದ್ಧ ಸೇಡಿಗೆ ಸಿದ್ಧವಾಗಿದ್ದರು. ಕಳೆದ ವರ್ಷದ ಫೈನಲ್ನ ಸೋಲು ಇನ್ನೂ ಕೂಡ ಆರಿರಲಿಲ್ಲ. ಅಷ್ಟರಲ್ಲಿ ಮಿಶೆಲ್ ಮಾರ್ಷ್ ಅದಕ್ಕೆ ತುಪ್ಪ ಸುರಿದು ಬಿಟ್ಟಿದ್ದರು. ಇದರಿಂದಲೇ ರೋಹಿತ್ ಸೇಡು ದಗದಗನೆ ಉರಿಯುತ್ತಿತ್ತು. 18 ನವೆಂಬರ್ 2023ರ ಸಂಜೆ ಪ್ಯಾಟ್ ಕಮಿನ್ಸ್ ಅವರ ಆ ಮಾತು ಹಾಗೂ ಮರುದಿನ ಭಾರತದ ಪ್ರದರ್ಶನ ಎರಡೂ ಕೂಡ ಭಾರತೀಯರನ್ನ ನಿಶಬ್ದಗೊಳಿಸಿತ್ತು. ಆ ದಿನ ಭಾರತೀಯ ಘಟಾನುಘಟಿ ಬ್ಯಾಟ್ಸ್ಮನ್ಗಳು ಪೆವಿಲಿಯನ್ ಪರೇಡ್ ನಡೆಸಿದ್ದರು. ಬೌಲರ್ಸ್ಗಳ ಸಂಘರ್ಷವೂ ಕೂಡ ಅಂದು ಫಲ ಕೊಡಲಿಲ್ಲ. ಅಂದು ವಾಮನ ಗಾತ್ರದ ಆಸೀಸ್ ಓಪನರ್ ಟ್ರಾವಿಸ್ ಹೆಡ್ ಭಾರತೀಯರ ಪಾಲಿಗೆ ವಿಲನ್ ಆಗಿ ಬಿಟ್ಟಿದ್ದರು. ಕೊನೆಗೂ ಪ್ಯಾಟ್ ಕಮಿನ್ಸ್ ಹೇಳಿದಂತೆಯೇ ಸಂಪೂರ್ಣ ಭಾರತ ಅಂದು ಸೈಲೆಂಟ್ ಆಗಿತ್ತು. ಆಟಗಾರರು ಕೂಡ ಸೈಲೆಂಟ್ ಆಗಿ ಬಿಟ್ಟಿದ್ದರು. ಆದ್ರೆ ಎಲ್ಲರನ್ನೂ ಸೈಲೆಂಟ್ ಮಾಡಿದ್ದ ಖುಷಿಯಲ್ಲಿದ್ದ ಕಾಂಗಾರುಗಳಿಗೆ ಆಟಗಾರರ ಎದೆಯಲ್ಲಿ ದ್ವೇಷದ ಕಿಡಿ ಹೊತ್ತಿದ್ದು ತಿಳಿಯಲೇ ಇಲ್ಲ. ಅದರಲ್ಲೂ ಭಾರತದ ನಾಯಕನ ಎದೆಯಲ್ಲಿ ಹೊತ್ತಿದ್ದ ದ್ವೇಷಾಗ್ನಿ ಕಾಂಗಾರುಗಳನ್ನೇ ಸುಡಲಿದೆ ಎನ್ನುವ ಸುಳಿವು ಕೂಡ ಅವರಿಗಿರಲಿಲ್ಲ. ಕೊನೆಗೂ ವರುಷಗಳಿಂದ ಎದೆಯಾಳದಲ್ಲಿ ಬಚ್ಚಿಕೊಂಡಿದ್ದ ದ್ವೇಷಾಗ್ನಿ ಸ್ಫೋಟಿಸುವ ಸಮಯ ಬಂದೇ ಬಿಟ್ಟಿತ್ತು. 2024ರ T20 ವಿಶ್ವಕಪ್ನ ಸೂಪರ್ 8 ಹಂತದಲ್ಲಿ ಭಾರತ ಹಾಗೂ ಆಸ್ಟ್ರೇಲಿಯಾ ಮುಖಾಮುಖಿಯಾಗಿತ್ತು. ಅಫ್ಘಾನ್ ವಿರುದ್ಧ ಸೋತಿದ್ದ ಆಸ್ಟ್ರೇಲಿಯಾಗೆ ಭಾರತದ ವಿರುದ್ಧ ಈ ಪಂದ್ಯ ಗೆಲ್ಲೋದು ಬಹುಮುಖ್ಯವಾಗಿತ್ತು. ಅದಕ್ಕಾಗಿ ಕಾಂಗಾರು ಪಡೆ ಸಿದ್ಧವಾಗಿಯೇ ಬಂದಿತ್ತು. ಏಕದಿನ ವಿಶ್ವಕಪ್ನಲ್ಲಿ ಭಾರತವನ್ನ ಸೈಲೆಂಟ್ ಮಾಡಿದ್ದ ಕಾಂಗಾರುಗಳು ಈ ಬಾರಿಯೂ ಭಾರತವನ್ನ ಸೈಲೆಂಟ್ ಮಾಡುವ ಭರವಸೆಯಲ್ಲಿದ್ದರು. ಟಾಸ್ ಗೆದ್ದ ಆಸೀಸ್ ನಾಯಕ ಭಾರತವನ್ನ ಬ್ಯಾಟಿಂಗಿಗೆ ಆಮಂತ್ರಿಸುತ್ತಾರೆ. ಈ ಪಂದ್ಯಕ್ಕಾಗಿ ಇಡೀ ಭಾರತವೇ ಕಾದು ಕುಳಿತಿತ್ತು. ಭಾರತೀಯ ಅಭಿಮಾನಿಗಳಿಗೆ ಇದು ಕೇವಲ ಪಂದ್ಯವಾಗಿರಲಿಲ್ಲ, ಇದು ಸೇಡು ತೀರಿಸಿಕೊಳ್ಳಲು ಒದಗಿ ಬಂದ ಅವಕಾಶ ಎಂದೇ ಭಾವಿಸಿದ್ದರು. ಅದರಂತೆ ಭಾರತದ ನಾಯಕ ಕೂಡ ಈ ಸೇಡಿನ ಸಮರಕ್ಕೆ ಶತಸಿದ್ಧವಾಗಿದ್ದರು.
ಪಂದ್ಯ ಆರಂಭವಾಯಿತು. ಆಶಿಶ್ ನಾಯಕ ಎಂದಿನಂತೆ ಮೊದಲ ಓವರನ್ನ ಎಸೆಯಲು ತಮ್ಮ ತಂಡದ ಭರವಸೆಯ ಬೌಲರ್ ಮಿಚೆಲ್ ಸ್ಟಾರ್ಕ್ಗೆ ಚೆಂಡನ್ನು ಕೊಟ್ಟಿದ್ದರು. ಸ್ಟಾರ್ಕ್ ಮೂರನೇ ಎಸೆತದಲ್ಲಿ ಬೌಂಡರಿ ಬಾರಿಸಿದ ರೋಹಿತ್ ಶರ್ಮಾ ಅಬ್ಬರಿಸುವ ಮುನ್ಸೂಚನೆ ಕೊಟ್ಟಿದ್ದರು. ಮುಂದಿನ ಓವರ್ ಎಸೆಯಲು ಬಂದಿದ್ದು ಜೋಸ್ ಹಜಲ್ವುಡ್. ಇದು ಭಾರತೀಯರ ಪಾಲಿಗೆ ಹೃದಯ ವಿದ್ರಾವಕವಾಗಿತ್ತು. ಏಕೆಂದರೆ ಈ ಓವರ್ನಲ್ಲಿ ಕೇವಲ 1 ರನ್ ಬಿಟ್ಟು ಕೊಟ್ಟಿದ್ದು ಮಾತ್ರವಲ್ಲದೆ ಭಾರತದ ಭರವಸೆಯ ಆಟಗಾರ ವಿರಾಟ್ ಕೊಹ್ಲಿ ಕ್ಯಾಚ್ಔಟ್ಗೆ ಬಲಿಯಾಗಿದ್ದರು. ಪ್ರತಿ ಬಾರಿಯೂ ಕಾಂಗಾರುಗಳನ್ನ ಸಿಂಹಸ್ವಪ್ನದಂತೆ ಕಾಡುತ್ತಿದ್ದ ಕೊಹ್ಲಿ ಅಂದು ಸೈಲೆಂಟ್ ಆಗಿ ಬಿಟ್ಟಿದ್ದರು. ಕೊಹ್ಲಿ ಜೊತೆಗೆ ಭಾರತದ ಕ್ರೌಡ್ ಕೂಡ ಸೈಲೆಂಟ್ ಆಗಿತ್ತು. ಮತ್ತೆ ಎಲ್ಲರಿಗೂ ಒಂದು ಕ್ಷಣ ಏಕದಿನ ವಿಶ್ವಕಪ್ನ ಫೈನಲ್ ನೆನಪಾಗಿ ಬಿಟ್ಟಿತ್ತು. ಯಾವ ಕೈ ನೆನಪನ್ನ ಮರೆಯಲು ಭಾರತೀಯರು ಬಯಸುತ್ತಿದ್ದರೂ ಅದರ ಜೊತೆಗೆ ಮತ್ತೊಂದು ಕೈ ನೆನಪಿನ ಬೋನಸ್ ನೀಡಲು ಸಿದ್ಧವಾದಂತಿತ್ತು ಕಾಂಗಾರು ಪಡೆ. ಆದರೆ ಈ ಬಾರಿ ಟೀಂ ಇಂಡಿಯಾ ನಾಯಕ ರೋಹಿತ್ ಶರ್ಮಾ ಬೇರೆಯದ್ದೇ ಪ್ಲಾನ್ ನೊಂದಿಗೆ ಮೈದಾನಕ್ಕಿಳಿದಿದ್ದರು. ಅದು ಆಸ್ಟ್ರೇಲಿಯನ್ನರ ಅಹಂಕಾರ ಮುರಿಯುವ ಪ್ರತಿಷ್ಠೆ ಮಾಡಿದಂತಿತ್ತು. ಕೊಹ್ಲಿ ಔಟ್ ಆದ ಬಳಿಕ ರೌದ್ರ ರೂಪ ತೋರಿದ ರೋಹಿತ್ ಆಸೀಸ್ ಬೌಲರ್ಗಳನ್ನ ಕಾಡಲು ಸಿದ್ಧವಾಗಿದ್ದರು. ಮೂರನೇ ಓವರ್ ಎಸೆಯಲು ಚೆಂಡು ಮತ್ತೆ ಸ್ಟಾರ್ಕ್ ಕೈ ಸೇರುತ್ತೆ. ಸ್ಟಾರ್ಕ್ ಅಂದ್ರೆ ಸಾಕು, ಕರಾರ್ವತ್ ಯಾರ್ಕರ್ಗಳು ಕಣ್ಣೆದುರಿಗೆ ಬಂದು ಬಿಡುತ್ತೆ. ಘಟಾನುಘಟಿ ಬ್ಯಾಟ್ಸ್ಮನ್ಗಳು ಕೂಡ ಸ್ಟಾರ್ಕ್ ಮುಂದೆ ತಲೆಬಾಗುತ್ತಾರೆ. ಆದ್ರೆ ಇಂತಹ ಸ್ಟಾರ್ಕ್ಗೆ ಅಂದು ಮೂರನೇ ಓವರ್ನಲ್ಲಿ ರೋಹಿತ್ ಕೊಟ್ಟ ತಿರುಗೇಟು ಸ್ಟಾರ್ಕ್ಗೆ ಕನಸಿನಲ್ಲೂ ಬೆವರಿಳಿಸುವಷ್ಟು ಕರಾಳವಾಗಿತ್ತು. ಮೂರನೇ ಓವರ್ ಎಸೆಯಲು ಬಂದ ಸ್ಟಾರ್ಕ್ ರ ಮೊದಲ ಎಸೆತದಲ್ಲಿ ಸಿಕ್ಸರ್ ಬಾರಿಸಿದ ಶರ್ಮಾ ಎರಡನೇ ಬಾಲ್ನಲ್ಲಿ ಮತ್ತೊಂದು ಸಿಕ್ಸರ್ ಬಾರಿಸುತ್ತಾರೆ. ಮೂರನೇ ಎಸೆತವನ್ನ ಮತ್ತೆ ಬೌಂಡರಿ ಹಾಗೂ ಮುಂದಿನ ಎಸೆತವನ್ನ ಮತ್ತೆ ಸಿಕ್ಸರ್, ಹೀಗೆ ಒಂದರ ಹಿಂದೆ ಒಂದರಂತೆ ಬೌಂಡರಿ ಸಿಕ್ಸರ್ಗಳ ಮೆರವಣಿಗೆಯೇ ಹೊರಟಂತಿತ್ತು. ಮುಂದೆ ಆ ಓವರ್ನ 5ನೇ ಬಾಲ್ ಡಾಟ್ ಆಗುತ್ತೆ. ರೋಹಿತ್ ರೌದ್ರ ರೂಪ ತಾಳುತ್ತಿದ್ದಂತೆ ವಿಶ್ವಶ್ರೇಷ್ಠ ಬೌಲರ್ ಎನಿಸಿಕೊಂಡಿದ್ದ ಸ್ಟಾರ್ಕ್ಗೂ ಕೂಡ ಒಂದು ಕ್ಷಣ ನಡುಕ ಶುರುವಾಗಿತ್ತು. ಲಯ ಕಳೆದುಕೊಂಡ ಸ್ಟಾರ್ಕ್ ಕೊನೆಯ ಎಸೆತವನ್ನ ವೈಡ್ ಎಸೆಯುತ್ತಾರೆ. ಮುಂದಿನ ಎಸೆತದಲ್ಲಿ ಮತ್ತೊಂದು ಸಿಕ್ಸರ್ ಬಾರಿಸಿದ ರೋಹಿತ್ ಶರ್ಮಾ ಆಸೀಸ್ ಪಡೆಯ ಬ್ರಹ್ಮಾಸ್ತ್ರವಾಗಿದ್ದ ಸ್ಟಾರ್ಕ್ ಓವರ್ನಲ್ಲಿ ರನ್ ಹೊಳೆ ಹರಿಸಿ 29 ರನ್ ಕಲೆ ಹಾಕುತ್ತಾರೆ. ಪ್ರಕಾರವಾದ ಎಸೆತಗಳನ್ನು ಕೂಡ ಸೀಮಾಗೆರೆ ದಾಟಿಸುತ್ತಿದ್ದ ಭಾರತದ ಸಿಕ್ಸ್ ಹಿಟ್ಟಿಂಗ್ ಮಿಷಿನ್ ರೋಹಿತ್ ಶರ್ಮಾರನ್ನ ಕಂಡು ಕಾಂಗಾರು ಬೌಲರ್ಗಳು ಬೆಚ್ಚಿ ಬಿದ್ದಿದ್ದರು. ಈಗ ಎಲ್ಲರೂ ಕಾಯುತ್ತಿದ್ದ ರೋಹಿತ್ ಶರ್ಮಾ ವರ್ಸಸ್ ಮಿಸ್ಟರ್ ಸೈಲೆನ್ಸರ್ ಫ್ಯಾಟ್ ಕಮಿನ್ಸ್ ಮುಖಾಮುಖಿಗೆ ರಣರಂಗ ಸಿದ್ಧವಾಗಿತ್ತು. 5ನೇ ಓವರ್ನಲ್ಲಿ ಬೌಲಿಂಗ್ಗೆ ಇಳಿದ ಫ್ಯಾಟ್ ಕಮಿನ್ಸ್ ರ ಮೊದಲ ಎಸೆತದಲ್ಲಿ ರೋಹಿತ್ ಬ್ಯಾಟ್ ನಿಂದ ಸಿಡಿದ ಏಟು ಸಿಕ್ಸರ್ ಗಡಿಯನ್ನ ದಾಟಿತ್ತು. ಇದು ಭಾರತೀಯರನ್ನ ಸೈಲೆಂಟ್ ಮಾಡುತ್ತೇನೆ ಎಂದು ಹೇಳಿದ್ದ ಫ್ಯಾಟ್ ಕಮಿನ್ಸ್ಗೆ ಹಿಟ್ ಮ್ಯಾನ್ ಬ್ಯಾಟ್ ನಿಂದಲೇ ಕೊಟ್ಟ ತಿರುಗೇಟಾಗಿತ್ತು. ಕಮಿನ್ಸ್ ರ ಓವರ್ನಲ್ಲಿ ಮತ್ತೆರಡು ಬೌಂಡರಿ ಬಾರಿಸುವ ಮೂಲಕ ಓವರ್ನಲ್ಲಿ ಒಟ್ಟು 15 ರನ್ ಚಚ್ಚಿದ ರೋಹಿತ್ ಶರ್ಮಾ ತಮ್ಮ ಅರ್ಧಶತಕವನ್ನ ಕೂಡ ಪೂರೈಸಿದ್ದರು. ಕೇವಲ 19 ಎಸೆತದಲ್ಲೇ ಅರ್ಧಶತಕ ಕಂಪ್ಲೀಟ್ ಮಾಡಿದರು. ಇದು ರೋಹಿತ್ ಬ್ಯಾಟ್ ನಿಂದ ಸಿಡಿದ ಅತಿ ವೇಗದ ಅರ್ಧಶತಕ ಹಾಗೂ ಈ ಬಾರಿಯ ವಿಶ್ವಕಪ್ನ ಅತಿ ವೇಗದ ಅರ್ಧಶತಕವಾಗಿದೆ. ಇತ್ತ ಕಮಿನ್ಸ್ ವಿಫಲವಾದ್ರೆ ಅತ್ತ ಮಾರ್ಚ್ ಪಡೆಯ ಬ್ರಹ್ಮಾಸ್ತ್ರ ಕೂಡ ಅದಾಗಲೇ ವಿಫಲವಾಗಿತ್ತು. ಈಗ ಮಾರ್ಚ್ಗೆ ಉಳಿದಿದ್ದ ಒಬ್ಬನೇ ಒಬ್ಬ ಆಪತ್ ಬಾಂಧವ ಎಂದರೆ ಅದು ಜೋಸ್ ಹಜಲ್ವುಡ್ ಮಾತ್ರ. ರೋಹಿತ್ ಶರ್ಮಾ ಆರ್ಭಟಕ್ಕೆ ಹೆದರಿದ ಮಾರ್ಚ್ ಹಜಲ್ವುಡ್ ರವರ ಕೋಟದ 3ನೇ ಓವರ್ ಅನ್ನು ಕೂಡ ಪವರ್ ಪ್ಲೇ ನಲ್ಲಿ ಹಾಕಿಸಿ ಬಿಟ್ಟಿದ್ದರು. ಪವರ್ ಪ್ಲೇ ಅಂತ್ಯವಾಗುವಷ್ಟರಲ್ಲಿ ಭಾರತ 1 ವಿಕೆಟ್ ನಷ್ಟಕ್ಕೆ 60 ರನ್ ಕಲೆ ಹಾಕಿತ್ತು. ರನ್ ಕಡಿವಾಣ ಹಾಕಲು ಸ್ಪಿನ್ನರ್ ಮೊರೆ ಹೋದ ಮಾರ್ಚ್ 7ನೇ ಓವರ್ ಎಸೆಯಲು ಜಾಂಪಾಗೆ ಚೆಂಡು ನೀಡುತ್ತಾರೆ. ಸ್ಟ್ರೈಕ್ ನಲ್ಲಿದ್ದ ಪಂತ್ ಸಿಕ್ಸರ್ ಮೂಲಕವೇ ಜಾಂಪಾಗೆ ಸ್ವಾಗತ ನೀಡುತ್ತಾರೆ. ಮುಂದಿನ ಓವರ್ ಎಸೆಯಲು ಬಂದ ಸ್ಟೋನಿಸ್ ಓವರ್ ನಲ್ಲಿ ಅಬ್ಬರಿಸಿದ ರೋಹಿತ್ 2 ಸಿಕ್ಸರ್ ಹಾಗೂ 1 ಬೌಂಡರಿ ಬಾರಿಸುತ್ತಾರೆ. 10 ಓವರ್ ಮುಗಿಯುವಷ್ಟರಲ್ಲಿ ಭಾರತ 2 ವಿಕೆಟ್ ಕಳೆದುಕೊಂಡು 114 ರನ್ ಬಾರಿಸಿತ್ತು. ಕೊನೆಯ 10 ಓವರ್ಗಳು ಇನ್ನೂ ಕೂಡ ಬಾಕಿ ಇತ್ತು. ರೋಹಿತ್ ರನ್ ಬೇಟೆ ಶತಕದತ್ತ ಸಾಗುತ್ತಿತ್ತು. ಆದ್ರೆ ನಿಸ್ವಾರ್ಥ ನಾಯಕನ ನಿಸ್ವಾರ್ಥ ಆಟ 92 ರನ್ಗಳಿಗೆ ಕೊನೆಯಾಯಿತು. ರೋಹಿತ್ ಆಟವೇನು ಕೊನೆಯಾಗಿತ್ತು. ಆದರೆ 41 ಎಸೆತದಲ್ಲಿ 92 ರನ್ ಬಾರಿಸಿದ್ದ ರೋಹಿತ್ ಶರ್ಮಾ ಆಸೀಸ್ ಪಡೆಗೆ ಅದಾಗಲೇ ಬಿಗ್ ಡ್ಯಾಮೇಜ್ ಮಾಡಿಬಿಟ್ಟಿದ್ದರು. ವಿಶ್ವಕಪ್ ಫೈನಲ್ ನಲ್ಲಿ ರೋಹಿತ್ ಎದೆಯಲ್ಲಿ ಹೊತ್ತಿದ್ದ ಕಿಡಿ ಈ ಪಂದ್ಯದಲ್ಲಿ ಸ್ಫೋಟವಾಗಿತ್ತು. ಈ ಜ್ವಾಲಾಗ್ನಿಗೆ ಆಸೀಸ್ ಪಡೆ ಬೆಚ್ಚಿ ಬಿದ್ದಿರೋದಂತೂ ಸತ್ಯ. ಹಿಟ್ ಮ್ಯಾನ್ ವಿಕೆಟ್ ಬೀಳುತ್ತಿದ್ದಂತೆ ಒಂದು ಕ್ಷಣ ಕಾಂಗಾರುಗಳು ನಿಟ್ಟುಸಿರು ಬಿಟ್ಟಿದ್ದರು. ಆದರೆ ಭಾರತದ ಪರ ನಾಯಕ ಮಾತ್ರವಲ್ಲದೆ ಇಡೀ ತಂಡವೇ ಆಸೀಸ್ ವಿರುದ್ಧ ಸೇಡಿಗಾಗಿ ಕಾಯುತ್ತಿತ್ತು ಅನ್ನೋದು ಆಸೀಸ್ ಪಡೆಗೆ ತಿಳಿಯುವ ಸಮಯ ಬಂದಿತ್ತು. ರೋಹಿತ್ ಶರ್ಮಾ ಔಟ್ ಆದ ಬಳಿಕವೂ 8 ಓವರ್ಗಳ ಆಟ ಬಾಕಿ ಇತ್ತು. ಭಾರತಕ್ಕೆ ಉತ್ತಮ ಫಿನಿಶಿಂಗ್ ನ ಅಗತ್ಯವಿತ್ತು. ಈ ವೇಳೆ ಮಧ್ಯಮ ಕ್ರಮಾಂಕದ ಆಟಗಾರರು ಕೂಡ ಆಸೀಸ್ ವಿರುದ್ಧ ಬೆಂಕಿ ಉಗುಳಲು ಆರಂಭಿಸಿದ್ದರು. ಸೂರ್ಯ, ದೂಬೆ ಹಾಗೂ
ಪಾಂಡ್ಯ ಸ್ಫೋಟಕ ಆಟದಿಂದಾಗಿ ಭಾರತ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 205 ರನ್ಗಳ ಬೃಹತ್ ಮೊತ್ತವನ್ನ ಕಲೆ ಹಾಕಿತ್ತು. ಸೂರ್ಯಕುಮಾರ್ 16 ಎಸೆತದಲ್ಲಿ 31, ಶಿವಮ್ ದುಬೆ 22 ಎಸೆತದಲ್ಲಿ 28 ಹಾಗೂ ಹಾರ್ದಿಕ್ ಪಾಂಡ್ಯ 17 ಎಸೆತದಲ್ಲಿ 27 ರನ್ಗಳ ಸ್ಫೋಟಕ ಫಿನಿಶಿಂಗ್ ಟಚ್ ನೀಡುತ್ತಾರೆ. ಆಸೀಸ್ ಬೌಲಿಂಗ್ ಸ್ಕೋರ್ ಕಾರ್ಡ್ ಅನ್ನ ನೋಡಿದ್ರೆ ಹಜಲ್ವುಡ್ ಹೊರತಾಗಿ ಎಲ್ಲಾ ಬೌಲರ್ಗಳು ಕೂಡ 10ಕ್ಕಿಂತ ಹೆಚ್ಚು ಸರಾಸರಿಯಲ್ಲಿ ರನ್ ಬಿಟ್ಟು ಕೊಟ್ಟಿದ್ದಾರೆ. ಈಗ ಕಾಂಗಾರುಗಳ ಎದುರಿಗೆ 206 ರನ್ಗಳ ಬೃಹತ್ ಟಾರ್ಗೆಟ್ ಇತ್ತು. ಆದ್ರೆ ಇದನ್ನ ಸಾಧಿಸಬಲ್ಲ ಆಟಗಾರರು ಕೂಡ ಅವರಲ್ಲಿದ್ದರು. ಟ್ರಾವಿಸ್ ಹೆಡ್, ಡೇವಿಡ್ ವಾರ್ನರ್, ಗ್ಲೆನ್ ಮ್ಯಾಕ್ಸ್ವೆಲ್, ಟಿಮ್ ಡೇವಿಡ್, ಮಾರ್ಕಸ್ ಸ್ಟೋನಿಸ್ ರಂತಹ ಮಾರಕ ಬ್ಯಾಟರ್ಗಳಿದ್ದರು. ಇವರಿಗೆ 206 ರನ್ಗಳ ಟಾರ್ಗೆಟ್ ಅಸಂಭವವೇನೂ ಆಗಿರಲಿಲ್ಲ. ಆದರೆ ಸೇಡು ತೀರಿಸಿಕೊಳ್ಳುವ ತವಕ ಭಾರತೀಯ ಬೌಲರ್ಗಳಲ್ಲೂ ಇತ್ತು ಅನ್ನೋದು ಕಾಂಗಾರು ಪಡೆಗೆ ತಿಳಿಯುವ ಸಮಯ ಬಂದಿತ್ತು. ಆಸೀಸ್ ಬ್ಯಾಟ್ಸ್ಮನ್ಗಳ ಪ್ರತಿ ಪ್ರಹಾರಕ್ಕೂ ಉತ್ತರ ಕೊಡಲು ಭಾರತೀಯ ಬೌಲರ್ಗಳು ಸಿದ್ಧವಾಗಿಯೇ ಬಂದಿದ್ದರು. ಮೊದಲ ಓವರ್ ಅನ್ನ ಎಸೆಯಲು ನಾಯಕ ಚೆಂಡನ್ನ ಯುವ ವೇಗಿ ಹರ್ಷದೀಪ್ ಕೈಗೆ ನೀಡುತ್ತಾರೆ. ನಾಯಕನ ಭರವಸೆಯಂತೆಯೇ ಮೊದಲ ಓವರ್ನಲ್ಲಿ ಡೇವಿಡ್ ವಾರ್ನರ್ ಎಂಬ ಗೋಲ್ಡನ್ ಫಿಶ್ ಹರ್ಷದೀಪ್ ಬಲೆಗೆ ಬಿದ್ದಿತ್ತು. ಆದರೆ ಭಾರತವನ್ನ ಮಹತ್ವದ ಪಂದ್ಯಗಳಲ್ಲಿ ಕಾಡಿದ್ದ ವಾಮನ ಗಾತ್ರದ ಸ್ಫೋಟಕ ಆಟಗಾರ ಟ್ರಾವಿಸ್ ಹೆಡ್ ಇನ್ನೂ ಕೂಡ ಕ್ರೀಸ್ ಕಚ್ಚಿ ನಿಂತಿದ್ದರು. ಇವರಿರುವವರೆಗೂ ಭಾರತದ ಗೆಲುವು ಸುಲಭದ ಮಾತಾಗಿರಲಿಲ್ಲ. ಟ್ರಾವಿಸ್ ಹೆಡ್ ಹಾಗೂ ಮಿಚೆಲ್ ಮಾರ್ಷ್ ಭಾರತದ ಬೌಲರ್ಗಳನ್ನ ಕಾಡಲಾರಂಭಿಸಿದ್ದರು. ಆ ಸಮಯದಲ್ಲಿ ಬೂಮ್ರಾ ಓವರ್ನಲ್ಲಿ ಪಂತ್ ಕೈಬಿಟ್ಟ ಮಿಚೆಲ್ ಮಾರ್ಷ್ ರವರ ಒಂದು ಕ್ಯಾಚ್ ಕೂಡ ಕಾಂಗಾರುಗಳಿಗೆ ವರದಾನವಾಯಿತು. ಇಬ್ಬರು ಕೂಡ ಅದ್ಭುತವಾಗಿ ಆಡಿ ಪವರ್ ಪ್ಲೇ ಮುಗಿಯುವಷ್ಟರಲ್ಲಿ 65 ರನ್ ಕಲೆ ಹಾಕಿ ಆಸ್ಟ್ರೇಲಿಯಾವನ್ನ ಉತ್ತಮ ಹಂತಕ್ಕೆ ಕೊಂಡೊಯ್ಯುತ್ತಾರೆ. ಟ್ರಾವಿಸ್ ಹೆಡ್ ಸೆಟಲ್ ಆಗಿ ಆಡುತ್ತಿದ್ದರೆ ನಾಯಕ ಮಿಚೆಲ್ ಮಾರ್ಷ್ ಕೂಡ ಸ್ಫೋಟಕ ಆಟಕ್ಕೆ ಸಿದ್ಧವಾಗಿದ್ದರು. ಈ ಹಂತದಲ್ಲಿ ಆಸೀಸ್ ಗೆಲುವಿಗೆ 84 ಎಸೆತದಲ್ಲಿ 139 ರನ್ಗಳ ಅಗತ್ಯವಿತ್ತು. ಈ ಸಮಯದಲ್ಲಿ ಕುಲ್ದೀಪ್ ಯಾದವ್ ಒಂದು ಓವರ್ನಲ್ಲಿ ಕೇವಲ 4 ರನ್ ನೀಡಿ ಭಾರತಕ್ಕೆ ನೆರವಾಗುತ್ತಾರೆ. ಆದರೆ ಮತ್ತೊಂದೆಡೆ ಆಸೀಸ್ ಪಡೆ ಆಕ್ರಮಣಕಾರಿ ಬ್ಯಾಟಿಂಗ್ನೊಂದಿಗೆ ಮುಂದುವರಿಯುತ್ತೆ. ಆಸೀಸ್ ಪಡೆ ಮತ್ತೆ ಗೆಲುವಿನೆಡೆಗೆ ಸಮೀಪವಾಗುತ್ತಿದ್ದರೆ ಭಾರತೀಯರ ಎದೆಯಲ್ಲಿ ಮತ್ತೆ ಮತ್ತೆ ಅದೇ ನೆನಪು. ನವೆಂಬರ್ 19ರ ಕರಾಳ ರಾತ್ರಿ ಕಣ್ಣೆದುರು ಬರುತ್ತಿತ್ತು. ಆದರೆ ಈ ಸಮಯದಲ್ಲಿ ದಾಳಿಗಿಳಿದ ಕುಲ್ದೀಪ್ ಮಿಚೆಲ್ ಮಾರ್ಷ್ ರವರನ್ನ ಕ್ಯಾಚ್ ಔಟ್ ಮಾಡುತ್ತಾರೆ. ಈ ಓವರ್ನಲ್ಲಿ ಮಾರ್ಷ್ ಚೆಂಡನ್ನ ಲೆಗ್ ಸೈಡ್ ಕಡೆಗೆ ಬಲವಾಗಿ ಹೊಡೆಯುತ್ತಾರೆ. ಸಿಕ್ಸರ್ ಕಡೆಗೆ ಶರವೇಗದಲ್ಲಿ ಸಾಗುತ್ತಿದ್ದ ಚೆಂಡಿಗೆ ತಡೆ ಒಡ್ಡಿದ್ದ ನೀಳಕಾಯದ ಅಕ್ಷರ್ ಪಟೇಲ್ ಪವಾಡವೆಂಬಂತೆ ಆ ಕ್ಯಾಚ್ ಅನ್ನ ಬೊಗಸೆಯಲ್ಲಿ ಬಂಧಿಸಿ ಭಾರತೀಯರ ಭರವಸೆಯನ್ನ ಮತ್ತೆ ಜೀವಂತಗೊಳಿಸುತ್ತಾರೆ. ಕೊನೆಯ 12 ಓವರ್ಗಳು ಬಾಕಿ ಇರುವಾಗ ಆಸ್ಟ್ರೇಲಿಯಾದ ಗೆಲುವಿಗೆ 119 ರನ್ಗಳ ಅವಶ್ಯಕತೆ ಇತ್ತು. ಭಾರತಕ್ಕೆ ತಲೆನೋವಾಗಿದ್ದ ಟ್ರಾವಿಸ್ ಹೆಡ್ ಮತ್ತೊಮ್ಮೆ ಭಾರತೀಯರ ಕನಸಿಗೆ ತಣ್ಣೀರೆರಚಲು ಸಿದ್ಧವಾದಂತೆ ಕಾಣುತ್ತಿದ್ದರು. ಮತ್ತೊಂದೆಡೆ ಮ್ಯಾಕ್ಸ್ವೆಲ್ ಕೂಡ ಅಬ್ಬರಿಸಲು ಶುರುವಿತ್ತುಕೊಂಡರು. ಜಡೇಜಾ ಓವರ್ನಲ್ಲೇ ಬ್ಯಾಕ್ ಟು ಬ್ಯಾಕ್ ಬೌಂಡರಿ ಬಾರಿಸಿದ ಮ್ಯಾಕ್ಸ್ವೆಲ್ ಹೆಡ್ಗೆ ಕೊನೆಯವರೆಗೆ ಸಾಥ್ ನೀಡುವ ಸುಳಿವು ಕೊಟ್ಟಿದ್ದರು. ಆದರೆ ಮತ್ತೊಮ್ಮೆ ದಾಳಿಗಿಳಿದ ಕುಲ್ದೀಪ್ ಯಾದವ್ ಸ್ಟೆಪ್ ಔಟ್ ಆಗಿ ಬಿಗ್ ಶಾಟ್ಗೆ ಮನ ಮಾಡಿದ್ದ ಮ್ಯಾಕ್ಸ್ವೆಲ್ ರವರನ್ನ ಕ್ಲೀನ್ ಬೋಲ್ಡ್ ಮಾಡುತ್ತಾರೆ. ಈ ಮೂಲಕ ತಾನು ಹಳೆಯ ಕುಲ್ದೀಪ್ ಯಾದವ್ ಅಲ್ಲ, ಈಗೇನಿದ್ದರೂ ಪರಿಪಕ್ವವಾದ ಫಿಯರ್ಲೆಸ್ ಕುಲ್ದೀಪ್ 2.0 ವರ್ಷನ್ ಎಂಬುದನ್ನು ಸಾಬೀತುಪಡಿಸಿದ್ದರು. ಮ್ಯಾಕ್ಸ್ವೆಲ್ ಔಟ್ ಆಗುತ್ತಿದ್ದಂತೆ ರೋಹಿತ್ ಅಕ್ಷರ್ ಪಟೇಲ್ಗೆ ಚೆಂಡು ನೀಡುತ್ತಾರೆ. ಕುಲ್ದೀಪ್ ಹಾಗೂ ಅಕ್ಷರ್ ಸ್ಪಿನ್ ಜಾಲಕ್ಕೆ ಆಸೀಸ್ ಪಡೆ ಕಂಗಾಲಾಗುತ್ತೆ. ಕುಲ್ದೀಪ್ ಮ್ಯಾಕ್ಸ್ವೆಲ್ಗೆ ಫೆವಿಲನ್ ದಾರಿ ತೋರಿಸಿದ್ರೆ ಅಕ್ಷರ್ ಪಟೇಲ್ ಸ್ಟೋನಿಸ್ ಅನ್ನ ಫೆವಿಲನ್ ಗಟ್ಟುತ್ತಾರೆ. ಕಾಂಗಾರುಗಳ ಕಡೆ ವಾಲುತ್ತಿದ್ದ ಪಂದ್ಯದ ಮೇಲೆ ಭಾರತ ಮತ್ತೆ